Hi students, welcome back to my next video class of the chapter trigonometric function. This is the chapter number 3 in unit first in NCERT textbook. This is class 1 of the chapter trigonometric functions. Students, we learnt about some basic concepts of trigonometric ratios in the previous standard in 10th standard. ನಿಮ್ಗೆ ಗೊತ್ತಿದೆ 10th ಸ್ಟ್ಯಾಂಡರ್ಡ್ ನಲ್ಲಿ ಟ್ರಿಗ್ನಾಮೆಟ್ರಿ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿದ್ದೀರಾ. ಇಲ್ಲಿ ನಾವು ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಅಂತ ಕರೆದ್ವಿ, ಆದರೆ ಅಲ್ಲಿ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಅಂತ ಕರಿತಾ ಇದ್ವಿ. ಏನಕ್ಕೆ ಇಲ್ಲಿ ಫಂಕ್ಷನ್ಸ್ ಅಂತ ಕರಿಬೇಕು ಅನ್ನೋದನ್ನ ಎರಡನೇ ಚಾಪ್ಟರ್ ನಲ್ಲಿ ಸೆಟ್ಸ್ ಮುಗಿದಂತ ನಂತರ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಂತ ಚಾಪ್ಟರ್ ಬರುತ್ತೆ. ಅದನ್ನ ಓದಿದಂತ ನಂತರ ಇದ್ರ ಬಗ್ಗೆ ಅರ್ಥ ಆಗ್ತಾ ಹೋಗುತ್ತೆ ಫಂಕ್ಷನ್ಸ್ ಅಂದ್ರೆ ಏನು ಅಂತ. ಆದ್ರೂ ಫಂಕ್ಷನ್ ಅಂದ್ರೆ ಏನು ಅಂತ ಇಲ್ಲೂ ಹೇಳ್ಕೊಡ್ತೀವಿ. ಇದು ಚಾಪ್ಟರ್ ನಂಬರ್ 3 ಬೇಸಿಕ್ ಆಗಿರೋದ್ರಿಂದ ಫಿಸಿಕ್ಸ್ಗೆ ತುಂಬಾ ಅಪ್ಲೈ ಆಗೋದ್ರಿಂದ ಸ್ಟ್ರೈಟ್ ಲೈನ್ ಚಾಪ್ಟರ್ನ ಅಲ್ಲೇ ನಿಲ್ಲಿಸಿ trigonometric functions chapter na start ಮಾಡ್ತಾ ಇದ್ವಿ. Students, we already know that the word trigonometry ಹಾಗಾದ್ರೆ what is trigonometry ಅಂತ ಅಂದಾಗ the word trigonometry is derived from the 3 words called ಟ್ರೈ ಅನ್ನುವಂತ ಒಂದು ಪದದಿಂದ, ಮತ್ತೊಂದು ಪದ ಗಾನ್ ಅನ್ನುವಂತ ಪದದಿಂದ, ಮತ್ತೆ ಮೆಟ್ರಾನ್ ಅನ್ನುವಂತ 3 ಗ್ರೀಕ್ ವರ್ಡ್ಸ್ ಇಂದ ಮಾಡಲ್ಪಟ್ಟಿರುವಂತದ್ದೇ ಯಾವ್ದಪ್ಪ ಅಂದ್ರೆ ಟ್ರಿಗ್ನಾಮೆಟ್ರಿ. ಟ್ರಿಗ್ನಾಮೆಟ್ರಿ ಇಸ್ ದಿ ವರ್ಡ್ derived from the 3 Greek words called tri and gon and metron. ಹಾಗಾದ್ರೆ what is the meaning of tri and what is the meaning of gon and what is the meaning of metron ಅಂತ ಅಂದ್ರೆ ನಿಮ್ಗೆ ಗೊತ್ತಿದೆ ಮಕ್ಕಳ. ಟ್ರೈ ಮೀನ್ಸ್ 3 ಅಂತ, ಗಾನ್ ಅಂತ ಅಂದ್ರೆ ಸೈಡ್ಸ್ ಅಂತ ಅಂದ್ಬಿಟ್ಟು, ಅಂಡ್ ಮೆಟ್ರಾನ್ ಅಂತ ಅಂದ್ರೆ ಮೆಜರ್ಮೆಂಟ್. ಟ್ರಿಗ್ನಾಮೆಟ್ರಿ ಅನ್ನುವಂಥದ್ದು ಒಂದು ವರ್ಡ್. ಆ ಒಂದು ವರ್ಡು ಗ್ರೀಕ್ನ 3 ವರ್ಡ್ಸ್ ಇಂದ ಆಗಿದೆ. ಆ 3 ವರ್ಡ್ಸ್ ಯಾವ್ದಪ್ಪ ಅಂತಂದ್ರೆ ಟ್ರೈ ಅನ್ನುವಂಥದ್ದು, ಗಾನ್ ಅನ್ನುವಂಥದ್ದು, ಮೆಟ್ರಾನ್ ಅನ್ನುವಂಥ 3 ವರ್ಡ್ಸ್ ಇಂದ ಮಾಡಲ್ಪಟ್ಟಿದೆ. ಹಾಗಾದ್ರೆ ವಾಟ್ ಇಸ್ ದಿ ಮೀನಿಂಗ್ ಆಫ್ ಟ್ರೈ ಅಂತ ಅಂದ್ರೆ ಟ್ರೈ ಮೀನ್ಸ್ 3 ಅಂಡ್ ಮೀನಿಂಗ್ ಆಫ್ ಗಾನ್ ಮೀನ್ಸ್ ಸೈಡ್ಸ್ ಆರ್ ಆಂಗಲ್ಸ್ ಅಂಡ್ ಮೆಟ್ರಾನ್ ಮೀನ್ಸ್ ಮೆಜರ್ಮೆಂಟ್. ದೀಸ್ ಆರ್ ದಿ 3 ವರ್ಡ್ಸ್ ದಟ್ ಮೇಕ್ಸ್ ಎ ಸಿಂಗಲ್ ವರ್ಡ್ ಕಾಲ್ಡ್ ಆಸ್ ಟ್ರಿಗ್ನಾಮೆಟ್ರಿ. ಹಾಗಾದ್ರೆ what is trigonometry? Trigonometry is the branch of mathematics deals with the study of ಇದನ್ನು ಸೇರಿಸ್ಕೊಳ್ಳುವಂಥದ್ದು. Trigonometry is the branch of mathematics deals with the study of ಯಾವ್ದಪ್ಪ ಅಂತಂದ್ರೆ 3 sides measurement. That means the sides of the triangle. Deals with the study of the sides of the triangle. That means 3 sides ಅಥವಾ sides of triangle. ಇದರ ಬಗ್ಗೆ ನೀವು 10th ಸ್ಟ್ಯಾಂಡರ್ಡ್ ನಲ್ಲಿ ಓದಿದ್ರಿ. The definition for trigonometry and meaning of trigonometry na 10th standard ನಲ್ಲಿ ಓದಿದ್ರೆ. Trigonometry is the branch of mathematics deals with the study of sides of the triangle. ಹಾಗಾದ್ರೆ
ಈ ಟ್ರಿಗ್ನಾಮೆಟ್ರಿ ಅನ್ನುವಂಥ ಬ್ರಾಂಚು ಯಾವ ಟ್ರಯಾಂಗಲ್ಗೆ ಅಪ್ಲೈ ಆಗುತ್ತೆ ಅಂತಂದರೆ ಇಟ್ ಈಸ್ ಓನ್ಲಿ ಅಪ್ಲಿಕಬಲ್ ಫಾರ್ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ಸ್. ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ಸ್ ಮಾತ್ರ ಅಪ್ಲೈ ಆಗುತ್ತೆ ಅನ್ನೋದನ್ನು ನೀವು ಓದಿದ್ದೀರಾ. ಹಾಗಾದರೆ what is the application of trigonometry? Trigonometry is applied for or applicable for engineering fields. ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ಅಂತ ಅಂದರೆ ಇಂಜಿನಿಯರಿಂಗ್ ಫೀಲ್ಡ್ಸಲ್ಲಿ ಅಪ್ಲೈ ಆಗ್ತಾ ಹೋಗುತ್ತೆ. ಅದು ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ಗೆ. ರೈಟ್ ಆ್ಯಂಗಲ್ ಟ್ರಯಾಂಗಲ್ಸಲ್ಲಿ ಏನು ಯೂಸ್ ಮಾಡ್ತೀವಪ್ಪ ಅಂದರೆ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದಕ್ಕೆ. ಒಂದು ವಸ್ತು ಇದೆ ಅಂತಂದಾಗ ಅದ್ರದ್ದು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದಕ್ಕೆ, ಅದರ ಹೈಟ್ ಫೈಂಡ್ ಔಟ್ ಮಾಡೋದಕ್ಕೆ ಇದನ್ನು ಬಳಸಲಾಗ್ತದೆ. ಅದರಿಂದ ಟ್ರಿಗ್ನಾಮೆಟ್ರಿ ಈಸ್ ಯೂಸ್ಫುಲ್ ಟು ಫೈಂಡ್ ಔಟ್ ದಿ ಡಿಸ್ಟೆನ್ಸ್ ಆಫ್ ಎನ್ ಆಬ್ಜೆಕ್ಟ್ ಆ್ಯಂಡ್ ಹೈಟ್ ಆಫ್ ಎನ್ ಆಬ್ಜೆಕ್ಟ್. ಒಂದು ವಸ್ತುವಿನ ದೂರ ಮತ್ತು ಎತ್ತರಗಳನ್ನ ಕಂಡುಹಿಡಿಯೋದಕ್ಕೋಸ್ಕರ ಟ್ರಿಗ್ನಾಮೆಟ್ರಿನ ಅಪ್ಲೈ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಆಲ್ಸೋ ವಿ ನೋ ದಟ್ ದಿ 6 important ratios are applicable in trigonometry. 6 ರೇಷಿಯೋಸ್ನ ನೀವು ಓದಿದ್ದೀರ. ಆ 6 ರೇಷಿಯೋಸ್ ಯಾವುದಪ್ಪ ಅಂತಂದರೆ ಸೈನ್ ಆಫ್ ಆ್ಯಂಗಲ್, ಕೊಸೈನ್ ಆಫ್ ಆ್ಯಂಗಲ್, ಟ್ಯಾಂಜೆಂಟ್ ಆಫ್ ಆ್ಯಂಗಲ್ ಆ್ಯಂಡ್ ಕೋಟ್ಯಾಂಜೆಂಟ್ ಆಫ್ ಆ್ಯಂಗಲ್, ಜೊತೆಗೆ secant of angle and cosecant of angle. If we consider ABC is a right angle triangle, ನಾವು ಯಾವುದಾದ್ರೂ ಒಂದು ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ABC ಅನ್ನುವಂಥದ್ದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆದರೆ ಆ ABC-ನಲ್ಲಿ ಯಾವುದಾದ್ರೂ ಒಂದು ಆ್ಯಂಗಲ್ಲು 90 ಡಿಗ್ರಿಲಿದ್ದರೆ ಅದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗುತ್ತೆ. In right angle triangle ABC, angle B which is equal to ಎಷ್ಟಪ್ಪ ಅಂತಂದ್ರೆ 90 ಡಿಗ್ರಿ. ಹಾಗಾದರೆ ಇನ್ನು ಎ ಉಳಿದಿದೆ, ಸಿ ಉಳಿದಿದೆ. ಹಾಗಾದರೆ ಯಾವುದಾದ್ರೂ ಒಂದು ಆ್ಯಂಗಲನ್ನು ನಾವು ತೀಟಾ ಅಂತ ತಗೊಳ್ಳೋಣ. ನಿಮ್ಗೆ ಗೊತ್ತಿದೆ ದಿ ಅದರ್ ದ್ಯಾನ್ ಎಕ್ಸೆಪ್ಟ್ 90 ಡಿಗ್ರಿ ಇನ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್, ದಿ ಅದರ್ ಆ್ಯಂಗಲ್ಸ್ ಆರ್ ಡಿನೋಟೆಡ್ ಬೈ capital English alphabets or the symbols like theta, ಇನ್ನು ಬರುತ್ತೆ psi ಅಂತ ಬರುತ್ತೆ, phi ಅಂತ ಬರುತ್ತೆ, ಮತ್ತೆ ರೋ ಅಂತ ಬರ್ತವೆ. ಇವೆಲ್ಲ ಕೂಡ ಸಿಂಬಲ್ಸ್ ಟು ಐಡೆಂಟಿಫೈ ಆಂಗಲ್ಸ್ ಆಫ್ ಟ್ರಯಾಂಗಲ್. ಹಾಗಾದ್ರೆ ಇಲ್ಲಿ ಜನರಲ್ ಆಗಿ ನಾವು ಥೀಟಾ ಅಂತ ತಗೊಳ್ಳೋಣ. ಇನ್ ರೈಟ್ ಆಂಗಲ್ ಟ್ರಯಾಂಗಲ್ ABC, angle B that is equal to 90 degree, C is theta. ಹಾಗಾದರೆ ಆಂಗಲ್ ಎ ಎಷ್ಟಾಗಿರುತ್ತೆ? ಆಂಗಲ್ ಎ is 90 minus theta, because the sum of the interior angle of a triangle is always 180 degree. Sum of the interior angle of a triangle is always 180 degree. ಟ್ರಯಾಂಗಲ್ ABC ನಲ್ಲಿ ಟೋಟಲ್ ಆಂಗಲ್ 180 ಆದರೆ ಒಂದು ಆಂಗಲ್ 90 ಡಿಗ್ರಿ ಆಗಿದೆ ಅಂತ ಅಂದರೆ ಮತ್ತೊಂದು ಆಂಗಲ್ ಥೀಟಾ ಆಗಿದೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಇದು 90, ಇದೊಂದು 30 ಅಂತ ಇಟ್ಕೊಂಡ್ರೆ 90 + 30 ಎಷ್ಟಾಗುತ್ತೆ? 120 ಆಗುತ್ತೆ. ಈಗ ಇಲ್ಲಿ ಉಳಿದಿದ್ದು ಎಷ್ಟಾಗುತ್ತಪ್ಪ ಅಂದರೆ 60 ಆಗುತ್ತೆ. ಹಾಗಾದರೆ 60 ಅನ್ನೊಂದು ಹೇಗೆ ಬಂತು ಅಂತಂದರೆ 90ನಲ್ಲಿ 30ನ ಮೈನಸ್ ಮಾಡೋದಕ್ಕೆ 60 ಬಂತು. ಆದ್ದರಿಂದ ಹಿಯರ್ ಆಂಗಲ್ ಎ ದಟ್ ಈಸ್ ಈಕ್ವಲ್ ಟು 90 minus theta, angle C is theta, angle B that is equal to 90 degree. The side opposite to theta is called as opposite side. ಇದನ್ನು ಓದಿದ್ದೀರಾ ಹೋದ ವರ್ಷದಲ್ಲಿ. The side opposite to theta is called as opposite side. The longest side of a right angle triangle is so called as hypotenuse. ನಾವು ಯಾವುದರಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ನಲ್ಲಿ ಹೆಚ್ಚು ದೊಡ್ಡದಾಗಿರುವಂಥದ್ದು ಉದ್ದನಾಗಿರುವಂಥ ಸೈಡನ್ನು ಏನಂತ ಕರಿತೀವಿ? ಹೈಪಾಟಿನ್ಯೂಸ್ ಅಂತ ಹೇಳ್ತೀವಿ. ಮತ್ತೆ ಥೀಟಾ ಮತ್ತೆ 90 ಡಿಗ್ರಿ ಯಾವ ಸೈಡ್ ಮೇಲೆ ಇರುತ್ತೆ ಅದನ್ನು ಬೇಸ್ ಆಫ್ ದಿ ಟ್ರಯಾಂಗಲ್ ಅಂತ ತಗೊಳ್ತೀವಿ. ಆ ಬೇಸ್ ಆಫ್ ದಿ ಟ್ರಯಾಂಗಲ್ ಅನ್ನ ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ.
adjacent sides. adjacent side. ಹಾಗಾದರೆ in right angle triangle ABC, when we consider C as theta, the side opposite to theta is called as opposite side, and the longest side of a triangle is called as hypotenuse. This side which consisting of both theta and 90, which is so called as adjacent sides. Depending upon these sides, there are mainly 6 trigonometric ratios. ನಿಮಗೆ ಗೊತ್ತಿದೆ, ಅದನ್ನು 10th ಸ್ಟ್ಯಾಂಡರ್ಡ್ನಲ್ಲಿ ಓದಿದ್ದೀರಾ. ಒಂದನ್ನು ಸೈನ್ ಆಫ್ ಆ್ಯಂಗಲ್ ಯಾವುದಿದು ಥೀಟಾ, ಸೈನ್ ಆಫ್ ಆ್ಯಂಗಲ್ ಥೀಟಾ, sine of angle theta. Simply this is denoted as sin theta. Simplest form of sine of angle theta is sin theta. Cosine of angle theta, cosine of angle theta is denoted by the symbol or short form is cos theta. And tangent of angle theta, tangent of angle theta is simply denoted as tan theta. Secant of angle theta, secant of angle theta is simply denoted as sec theta. And cosecant of angle theta, cosecant of angle theta is simply written as cosec theta. Short form of cosecant of angle theta is cosec theta. And cotangent of angle theta is simply written as cot theta. ಹಾಗಾದರೆ ಇದು ರೇಷಿಯೋಸ್ ಅಂತ ಹೇಳಿದೆ. ನಾನು ಆಗಲೇ ಹೇಳಿದ್ದೀನಿ, ಡಿಪೆಂಡಿಂಗ್ ಅಪಾನ್ ದಿ ನೇಮ್ಸ್ ಆಫ್ ದಿ ಸೈಡ್ಸ್ ಆಫ್ ದಿ ರೈಟ್ ಆಂಗಲ್ ಟ್ರಯಾಂಗಲ್, ದೇರ್ ಆರ್ ಮೇನ್ಲಿ 6 trigonometric ratios. They are sine of angle theta, cosine of angle theta, tangent of angle theta, secant of angle theta, cosecant of angle theta, cotangent of angle theta. ಹಾಗಾದರೆ ಇದನ್ನು ರೇಷಿಯೋಸ್ನಲ್ಲಿ ಯಾವ್ಯಾವ್ದು ಬರಿಬಹುದಪ್ಪ ಅಂತಂದರೆ, ಸೈನ್ ಆಫ್ ಆ್ಯಂಗಲ್ ಥೀಟಾ ಅಂತಂದರೆ ಆಪೋಸಿಟ್ ಬೈ ಹೈಪಾಟಿನ್ಯೂಸ್. ಇದನ್ನು ನೀವು ಸಿಂಪಲ್ ಆಗಿ ಹೋ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಅದನ್ನು ರೇಷಿಯೋದಲ್ಲಿ ಬರೆದ್ರೆ ಆಪೋಸಿಟ್ ಬೈ ಹೈಪಾಟಿನ್ಯೂಸ್, ಹೋ. ಆ್ಯಂಡ್ ಕೊಸೈನ್ ಆಫ್ ಆ್ಯಂಗಲ್ ಥೀಟಾ ಈಸ್ ಹಾ ಅಂತ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಎ ಎಚ್ ಅಂತ ನೆನ್ಪಿಟ್ಕೊಂಡ್ರೆ ಅದನ್ನು ರೇಷಿಯೋದಲ್ಲಿ ಬರೆದ್ರೆ ಎ ಓವರ್ ಎಚ್, ದಟ್ ಮೀನ್ಸ್ ಅಡ್ಜಸೆಂಟ್ ಸೈಡ್ ಡಿವೈಡ್ ಬೈ ಹೈಪಾಟಿನ್ಯೂಸ್. ಟ್ಯಾಂಜೆಂಟ್ ಆಫ್ ಆ್ಯಂಗಲ್ ಥೀಟಾವನ್ನು ಓ ಎ ಅಂತ ನೆನ್ಪಿಟ್ಕೊಂಡ್ರೆ ಓ ಎ ಅಂತ ಬೇಕಾದ್ರೂ ಓದ್ಕೊಳ್ಳಿ. ಓ ಎ ಆದರೆ ಅದು ಆಪೋಸಿಟ್ ಓವರ್ ಅಡ್ಜಸೆಂಟ್ ಸೈಡ್ ಆಗುತ್ತೆ. ಮತ್ತೆ 10th ಸ್ಟ್ಯಾಂಡರ್ಡ್ನಲ್ಲಿ ಓದಿದಿರ ಮಕ್ಕಳ, ಸೈನ್ಗೆ ರೆಸಿಪ್ರೋಕಲ್ಲು ಕೊಸಿಕೆಂಟ್ ಆಗಿರುತ್ತೆ, ಕೊಸೈನ್ಗೆ ರೆಸಿಪ್ರೋಕಲ್ಲು ಸೀಕೆಂಟ್ ಆಗಿರುತ್ತೆ, ಆ್ಯಂಡ್ ಟ್ಯಾಂಜೆಂಟ್ಗೆ ರೆಸಿಪ್ರೋಕಲ್ಲು ಯಾವುದಾಗಿರುತ್ತೆ, ಕಾಟ್ ಆಗಿರುತ್ತೆ. ಹಾಗಾದರೆ ಇನ್ ರೇಷಿಯೋ ಸೀಕೆಂಟ್ ಆಫ್ ಆ್ಯಂಗಲ್ ಥೀಟಾ ಈಸ್ ಏನಾಗುತ್ತೆ, hypotenuse divided by adjacent side. Cosecant of angle theta is hypotenuse over opposite side. Cotangent of angle theta is adjacent side divided by opposite side. Sine of angle theta is opposite by hypotenuse. Cosine of angle theta is adjacent side by hypotenuse. Tangent of angle theta is opposite by adjacent. Secant of angle theta is ಏನಾಗುತ್ತೆ, hypotenuse by adjacent side. Cosecant of angle theta is hypotenuse divided by
opposite side and cotangent of angle theta is nothing but cot theta is adjacent by opposite. ಇಷ್ಟು ರೇಷಿಯೋಸ್ನ ನೀವು ಓದಿದ್ದು ಜೊತೆಗೆ ಕೆಲವು ಐಡೆಂಟಿಟೀಸ್ನ ಓದಿದ್ದೀರಾ, ಅದನ್ನು ಮುಂದೆ ನೋಡೋಣ. ಆದರೆ ಈ ಕ್ಲಾಸ್ನಲ್ಲಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ನಲ್ಲಿ ಫಸ್ಟ್ ಬೇಸಿಕ್ ಮೆಟೀರಿಯಲ್ ಯಾವುದಪ್ಪ ಅಂತಂದರೆ ಆ್ಯಂಗಲ್ಸ್ ಬಗ್ಗೆ ಓದ್ತಾ ಹೋಗುವಂಥದ್ದು. ಹಾಗಾದರೆ ವಾಟ್ ಈಸ್ ಆ್ಯನ್ ಆ್ಯಂಗಲ್ ಅನ್ನೋದನ್ನು ಈ ಕ್ಲಾಸ್ನಲ್ಲಿ ನೋಡೋಣ. ಹಿಯರ್ ದಿ ಫಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್ ಈಸ್ ಆ್ಯಂಗಲ್ಸ್. ನಾವು ಈಗ ತಾನೇ ನೋಡಿದ್ವಿ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಒಂದು ಆ್ಯಂಗಲ್ನ ತೀಟಾ ಅಂತ ತಗೋಬೇಕು ಅಂತ. ಹಾಗಾದರೆ ಆ್ಯಂಗಲ್ ಅಂದರೆ ಏನು ಅಂತ ಗೊತ್ತಿರಬೇಕು. ಹಾಗಾದರೆ ತೀಟಾ ಇಸ್ ದಿ ಮೆಷರ್ ಆಫ್ ಎನ್ ಆ್ಯಂಗಲ್. ಹಾಗಾದರೆ ಮೆಷರ್ ಆಫ್ ಎನ್ ಆ್ಯಂಗಲ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಯಾವ ಕಡೆಗೆ ರೊಟೇಟ್ ಆದರೆ ಪಾಸಿಟಿವ್ ಆ್ಯಂಗಲ್ ಆಗುತ್ತೆ, ಯಾವ ಸೈಡಿಂದ ರೊಟೇಟ್ ಆದರೆ ನೆಗೆಟಿವ್ ಆ್ಯಂಗಲ್ ಆಗುತ್ತೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಮುಂದೆ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಹೋಗೋಣ. ಹಾಗಾದರೆ ವಾಟ್ ಡು ಯು ಮೀನ್ ಬೈ ಆ್ಯನ್ ಆ್ಯಂಗಲ್? ಆ್ಯನ್ ಆ್ಯಂಗಲ್ ಈಸ್ ಎ ಫಿಗರ್. ಆ್ಯನ್ ಆ್ಯಂಗಲ್ ಈಸ್ ಎ ಫಿಗರ್ formed by angle is a figure formed by two rays meet at a common point. Meet at a common point is called as an angle. An angle is also defined as two rays are intersect at a point. ನೋಡಿ, ಒಂದು ಫಿಗರ್ ಎರಡು ರೇಸು ಹೋಗ್ತಾ ಒಂದು ಪಾಯಿಂಟಲ್ಲಿ ಮೀಟ್ ಆದರೆ ಅದನ್ನು ಆ್ಯಂಗಲ್ ಅಂತ ಕರಿತೀವಿ. ಜೊತೆಗೆ ಎರಡು ರೇಸ್ ಹೋಗ್ತಾ ಒಂದು ಕಡೆ ಮೀಟ್ ಆದರೆ ಅದೇ ಇಂಟರ್ಸೆಕ್ಟ್ ಆದರೆ, ಇಂಟರ್ಸೆಕ್ಷನ್ ಮೀನ್ಸ್ ಮೀಟ್ ಅಂತ, ಹಾಗಾದರೂ ಆ್ಯಂಗಲ್ ಅಂತಾನೆ ಕರಿತೀವಿ. ದಿ ಯೂನಿಯನ್ ಆಫ್ ಟೂ ರೇಸ್ ಅಥವಾ ದಿ ಟೂ ರೇಸ್ ಆರ್ ಆರಿಜಿನೇಟ್ ಅಟ್ ಎ ಪಾಯಿಂಟ್. ಎರಡು ರೇಸು ಒಂದೇ ಒಂದು ಸಿಂಗಲ್ ಪಾಯಿಂಟಲ್ಲಿ ಆರಿಜಿನೇಟ್ ಆಗಿದ್ರೆ ಆಗ ಉಂಟಾಗುವಂಥ ಫಿಗರ್ನು ಕೂಡ ನಾವೇನಂತ ಕರಿತೀವಿ? ಆ್ಯಂಗಲ್ ಅಂತ ಕರಿತೀವಿ. ವಾಟ್ ಈಸ್ ಆ್ಯನ್ ಆ್ಯಂಗಲ್? ಆ್ಯಂಗಲ್ ಇಸ್ ಎ ಫಿಗರ್ ಫಾರ್ಮ್ಡ್ ಬೈ ಟೂ ರೇಸ್ ಮೀಟ್ ಅಟ್ ಎ ಪಾಯಿಂಟ್ ಆರ್. The union of two rays at a single point so called as an angle. It is also a figure. Angle is a figure formed by intersection of the two rays or originate at a single point is called as an angle. ಹಾಗಾದರೆ ಈ ಆ್ಯಂಗಲ್ ಅನ್ನು ಬರೆಯೋಣ. ಫಸ್ಟು OA ಅಂತ ತಗೋಣ. OA ಅನ್ನೋದು ಒಂದು ರೇ. ಮತ್ತೊಂದು ರೇ ತಗೋಣ, OB ಅಂತ ತಗೋಣ. OB ಅನ್ನೋದು ರೇ. ಹಾಗಾದರೆ OA and OB are the two rays meet at a single point O. Here O is called as the vertex of an angle. ಓನ ಏನಂತ ಹೇಳ್ತೀವಿ? ವರ್ಟೆಕ್ಸ್ ಅಂತ ಹೇಳ್ತೀವಿ. ಓ ಎ ಅಂದರೆ ರೇ, ಓ ಬಿ ಅಂತ ಅಂದರೆ ರೇ. ಅದನ್ನು ಪ್ರೀವಿಯಸ್ ಕ್ಲಾಸಸ್ ಸ್ಟ್ರೈಟ್ ಲೈನ್ಸ್ ಹೇಳುವಾಗ ಹೇಳ್ಕೊಟ್ಟಿದ್ದೀನಿ. ಎ ರೇ ಇಸ್ ಎ ಪಾರ್ಟ್ ಆಫ್ ದಿ ಲೈನ್ ಸ್ಟಾರ್ಟ್ಸ್ ವಿತ್ ಎ ಡೆಫಿನೆಟ್ ಎಂಡ್ ಪಾಯಿಂಟ್ ಆ್ಯಂಡ್ extending in single direction is so called as a ray. Two rays are meet at a single point is called as a vertex. That single point or common point is so called as a vertex. ಹಾಗಾದರೆ ಓ ಎ ಅನ್ನೋದನ್ನ ರೇ ಅಂತ ಹೇಳಿದ್ವಿ, ಓ ಬಿ ಅನ್ನೋದನ್ನ ರೇ ಅಂತ ಹೇಳಿದ್ವಿ. ಆದರೆ ಇಲ್ಲಿ ಆ್ಯಂಗಲ್ ಅಲ್ಲಿ ಓ ಎ ಮತ್ತೆ ಓ ಬಿ ರೇನ ಏನಂತ ಕರಿತೀವಿ? ಸೈಡ್ಸ್ ಆಫ್ ಎನ್ ಆ್ಯಂಗಲ್ ಅಂತ ಕರಿತೀವಿ. ಸೈಡ್ ಆಫ್ ಎನ್ ಆ್ಯಂಗಲ್, ಸೈಡ್ ಆಫ್ ಎನ್ ಆ್ಯಂಗಲ್. ಹಿಯರ್ ಇನ್ ದಿಸ್ ಫಿಗರ್ both OA and OB are sides of the angle and O is called as the common point of an angle. Angle is a figure formed by the union of
two rays at a common point is called as an angle. Suppose OA and OB are the two rays meet at a common point O. Here the common point is called as an vertex, and both OA and OB are called as sides of an angle. ಈಗ ನಾವೇನು ಮಾಡೋಣ, ಇನ್ನೊಂದು ಸರಿ ಒಂದು ರೇ ತಗೋಣ, ಇದನ್ನು ಓ ಎಕ್ಸ್ ಅಂತಲೇ ತಗೋಣ. ಇಲ್ಲಿ ಓ ಎ ಓ ಬಿ ತಗೊಂಡು ಇಲ್ಲಿ ಓ ಎಕ್ಸ್ ಅಂತ ತಗೋಣ. ಸಪೋಸ್ ಯು ಕನ್ಸಿಡರ್ ಓ ಎಕ್ಸ್ ಇಸ್ ಎ ರೇ, ಓ ಎಕ್ಸ್ ಇಸ್ ಎ ರೇ. ಈ ಓ ಎಕ್ಸ್ ಅನ್ನುವಂಥ ರೇನ ನಾನೇನು ಮಾಡ್ತೀನಪ್ಪ ಅಂತಂದರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ, ಕನ್ನಡದಲ್ಲಿ ಅಪ್ರದಕ್ಷಿಣೆ ದಿಕ್ಕು ಅಂತ ಕರಿತೀವಿ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಟ್ ಮಾಡೋಣ. ಆಗ ಈಗ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಓ ಎ ಓ ಬಿ ಇಲ್ಲಿ ಓ ಎಕ್ಸ್ ಅಂತ ತಗೊಂಡ್ರೆ ಅದು ಸೈಡು, ಓ ಬಿ ಇದನ್ನು ಓ ವೈ ಅಂತ ತಗೊಂಡ್ರೆ ಅದು ಸೈಡ್ ಆಗಿರುತ್ತೆ. ಓ ಎಕ್ಸ್ ಅನ್ನು ನಾನೇನು ಮಾಡೋಣ ಅಂತ ಅಂದರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಟ್ ಮಾಡ್ತಾ ಇರುವಾಗ ಇದೆಲ್ಲೋ ಒಂದು ಪಾಯಿಂಟ್ ಈ ಪ್ಲೇಸ್ನಲ್ಲಿ ರೀಚ್ ಆಯಿತು ಅಂತ ಇಟ್ಕೋಣ. ಓ ಎಕ್ಸ್ ದಟ್ ರೀಚಸ್ ದಿಸ್ ಪೊಸಿಷನ್ ಫ್ರಮ್ ದಿ ಪಾಯಿಂಟ್ ಓ ಇಂದ ಓ ಎಕ್ಸ್ ಅನ್ನ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಟ್ ಮಾಡ್ತಾ ಇದ್ದೀರಾ. ರೊಟೇಟ್ ಮಾಡಿದಾಗ ಈ ಪೊಸಿಷನ್ ಬಂತು, ಈ ಪೊಸಿಷನ್ ಬಂದಾಗ ಈ ಫಿಗರ್ ಅನ್ನೇ ನಾವು ಆಂಗಲ್ ಅಂತ ಕರೆದ್ವಿ. ಆದರೆ ಇದನ್ನ ರೊಟೇಟ್ ಮಾಡಿದಾಗ ಇಲ್ಲಿ ಒಂದು ಸ್ಪೇಸ್ ಉಂಟಾಯಿತು, ಈ ಸ್ಪೇಸ್ ಅನ್ನು ನಾವು ತೀಟಾ ಅಂತ ಡಿನೋಟ್ ಮಾಡೋಣ. ತೀಟಾ ಅಥವಾ ಸೈ ಅಥವಾ ಫೈ ಅಥವಾ ರೋ ಡೆಲ್ಟಾ ರೋ ಅಥವಾ ಎ ಬಿ ಸಿ ಡಿ ಅಥವಾ ಎಕ್ಸ್ ಈ ಥರ ಎಲ್ಲ ಡಿನೋಟ್ ಮಾಡ್ಬೋದು. ಇದರಲ್ಲಿ ತೀಟಾ ಅಂತ ಜನರಲ್ ಆಗಿ ತಗೊಳ್ಳೋಣ. ಓ ಎಕ್ಸ್ is a ray rotated in anti-clockwise direction. Here the measure of XOY equal to ಏನಾಗಿದೆ theta, ಇದನ್ನ angle theta ಅಥವಾ angle XOY. This is called as measure of an angle. If OX is rotated in an anti-clockwise direction, here theta is positive, that means positive angle. OX ಏನಾದರೂ ನಾವು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇಲ್ಲಿ ಹಾಕಿದೀನಿ ನೋಡಿ, ಯಾರೋ ಮಾರ್ಕು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನಾವು ರೊಟೇಟ್ ಮಾಡಿದ್ದಾದರೆ ಓ ಎಕ್ಸ್ ಅನ್ನೋದು ಓ ವೈಗೆ ರೀಚ್ ಆದಾಗ ಫಾರ್ಮ್ ಆಗುವಂಥ ಫಿಗರನ್ನು ಆ್ಯಂಗಲ್ ಅಂತ ಕರಿತೀವಿ. ಓ ಎಕ್ಸ್ ಓ ವೈಗೆ ರೀಚ್ ಆದಾಗ ಎಕ್ಸ್ ಓ ವೈಯನ್ನು ನಾವೇನಂತ ಕರಿತೀವಿ, ತೀಟಾ ಅಂತ ಹೇಳ್ತೀವಿ. ಆ ತೀಟವನ್ನು ಮೆಜರ್ ಆಫ್ ಎನ್ ಆ್ಯಂಗಲ್ ಅಂತ ಕರಿತೀವಿ. ಅದೇ ಓ ಎಕ್ಸ್ ಅನ್ನೋದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಟ್ ಆಗಿರೋದ್ರಿಂದ ಹಿಯರ್ ತೀಟಾ ಈಸ್ ಪಾಸಿಟಿವ್. ಅದೇ ಓ ಎಕ್ಸ್ ಏನಾದರೂ ಎ ರೇ ಓ ಎಕ್ಸ್ ರೊಟೇಟೆಡ್ ಇನ್ ಆನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಓ ಎಕ್ಸ್ ಅನ್ನೋದು ಕ್ಲಾಕ್ ವೈಸ್ ಡೈರೆಕ್ಷನ್ ರೊಟೇಟ್ ಆಗ್ತಾ ಇದೆ. ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಅಂದ್ರೆ ಗಡಿಯಾರದಲ್ಲಿ ಮುಳ್ಳು ಯಾವ ಕಡೆಗೆ ತಿರುಗುತ್ತೆ ಅದನ್ನ ಕ್ಲಾಕ್ ವೈಸ್ ಡೈರೆಕ್ಷನ್, ಪ್ರದಕ್ಷಿಣೆ ದಿಕ್ಕು ಅಂತ ಕನ್ನಡದಲ್ಲಿ ಕರಿತೀವಿ. ಇಂಗ್ಲಿಷ್ನಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಓ ವೈ ಇಲ್ಲಿ ಬಂತು, ಓ ಎಕ್ಸ್ ಇಲ್ಲಿ ಬಂದು ರೀಚ್ ಆಗಿದೆ ಓ ವೈ ಪೊಸಿಷನ್ ಅಂತಂದಾಗ ಇದು ತೀಟನೇ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ. ಆದರೆ ತಿರುಗ್ತಾ ಇರುವಂಥ ದಿಕ್ಕು ಚೇಂಜ್ ಆಗಿರೋದ್ರಿಂದ ಇದನ್ನ ನೆಗೆಟಿವ್ ಆ್ಯಂಗಲ್ ಅಂತ ಕರಿತೀವಿ. ಇದು ಪಾಸಿಟಿವ್ ಆ್ಯಂಗಲ್, ಇದು ನೆಗೆಟಿವ್ ಆ್ಯಂಗಲ್. ಅಲ್ಲಿಗೆ ಆ್ಯಂಗಲ್ ಇಸ್ ದಿ ಫಿಗರ್ ಫಾರ್ಮ್ಡ್ ಬೈ ದಿ ಟೂ ರೇಸ್ ಮೀಟ್ ಎಟ್ ಎ ಕಾಮನ್ ಪಾಯಿಂಟ್. ದಟ್ ಕಾಮನ್ ಪಾಯಿಂಟ್ ಇಸ್ ಸೋ ಕಾಲ್ಡ್ ಆಸ್ ಏನಂತ ಕರಿತೀವಿ, ವರ್ಟೆಕ್ಸ್ ಅಂತ. ಆ್ಯಂಡ್ ಓ ಎ ಆ್ಯಂಡ್ ಓ ಬಿ ಆರ್ ದಿ ಟೂ ರೇಸ್. ದೀಸ್ ಟೂ ರೇಸ್ ಆರ್ ಕಾಲ್ಡ್ ಆಸ್ ಸೈಡ್ಸ್ ಆಫ್ ದಿ angle, sides of an angle. Here OX is rotated in an here the space formed by both the rays OX and OY, this measure is so called as theta. This theta is called as measure of an angle. When OX rotated in an anti-clockwise direction, the angle formed, measure of an angle, is positive. When OX is rotated in a clockwise direction, the measure of an angle is
ನೆಗೆಟಿವ್ ಆ್ಯಂಗಲ್ ಆಗಿರುತ್ತೆ. ಹಾಗಾದರೆ ಇಲ್ಲಿ ಓ ಎಕ್ಸ್ ನಲ್ಲಿ ಇತ್ತು ಬಂದು ಓ ವೈನ ಮೀಟ್ ಮಾಡ್ತು ಅಂತಂದಾಗ ಓ ಎಕ್ಸ್ ಅನ್ನ ನಾವು ಇನಿಷಿಯಲ್ ಸೈಡ್ ಅಂತ ಹೇಳ್ತೀವಿ. ಏನಂತ? ಇನಿಷಿಯಲ್ ಸೈಡ್. ಇದು ಹೋಗಿ ಓ ವೈ ಪೊಸಿಷನ್ನ ರೀಚ್ ಮಾಡ್ತು ಅಂತಂದಾಗ ಅದನ್ನ ಟರ್ಮಿನಲ್ ಸೈಡ್ ಅಂತ ಹೇಳ್ತೀವಿ. ಟರ್ಮಿನಲ್ ಸೈಡ್. ಹಾಗಾದ್ರೆ ಓ ಎಕ್ಸ್ ಅನ್ನ ಇನಿಷಿಯಲ್ ಸೈಡ್ ಅಂತಲೂ ಓ ವೈ ಅನ್ನ ಟರ್ಮಿನಲ್ ಸೈಡ್ ಅಂತಲೂ ಕರಿತೀವಿ. ಓ ಎಕ್ಸ್ ಇಸ್ ದಿ ಇನಿಷಿಯಲ್ ಸೈಡ್ ಅಂಡ್ ಓ ವೈ ಇಸ್ ದಿ ಟರ್ಮಿನಲ್ ಸೈಡ್. ಇಲ್ಲೂ ಕೂಡ ಓ ಎಕ್ಸ್ ಅನ್ನುವಂಥದ್ದು ಇನಿಷಿಯಲ್ ಸೈಡ್ ಆಗಿರುತ್ತೆ, ಓ ವೈ ಅನ್ನುವಂಥದ್ದು ಟರ್ಮಿನಲ್ ಸೈಡ್ ಆಗಿರುತ್ತೆ.